ಜಿಲ್ಲಾ ಪಂಚಾಯಿತಿ ವಸತಿ ಯೋಜನೆಯ ನೋಡಲ್ ಅಧಿಕಾರಿ ಎಂಕೆ ರಾಜೇಶ್ ಎಂಬಾತನ ಧನದಾಹಕ್ಕೆ ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಆಗಿದೆ. ಇದಿಷ್ಟೇ ಅಲ್ಲ, ಮನೆ ಕಟ್ಟಿಕೊಳ್ಳೋಕೆ ಬಂದಂತಹ ಜನರು ಸಹ ಈಗ ಸಂಕಷ್ಟಕ್ಕೆ ಎದುರಾಗಬೇಕಾಗಿದೆ. ಇದು ಎಲ್ಲಾಗಿರುವಂತಹ ಘಟನೆ, ಏನೆಲ್ಲ ಅಕ್ರಮ ಅಲ್ಲಿ ಎಸಗಲಾಗಿದೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ. ವಸತಿ ಯೋಜನೆ ನೋಡಲ್ ಅಧಿಕಾರಿಯಿಂದ ಅಕ್ರಮ, ನೂರಾರು ಬಡ ಕುಟುಂಬಗಳ ಅಕೌಂಟ್ ಲಾಕ್, ಅಧಿಕಾರಿಗೆ ಚೆಲ್ಲಾಟ, ಬಡ ಕುಟುಂಬಗಳಿಗೆ ಸಂಕಟ. ಜಿಲ್ಲಾ ಪಂಚಾಯಿತಿ ವಸತಿ ಯೋಜನೆ ನೋಡಲ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಾಜೇಶ್ ಹಣದಾಸೆಗೆ ಬಡ ಕುಟುಂಬಗಳನ್ನ ಬೀದಿ ಪಾಲು ಮಾಡಿದ್ದಾನೆ. ವಸತಿ ಯೋಜನೆಯ ಲಾಗಿನ್ ತನ್ನ ಬಳಿಯೇ ಇದ್ದಿದ್ರಿಂದ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ 2018ರಿಂದ 2023ರ ಅವಧಿಯಲ್ಲಿ ಜಿಲ್ಲೆಯ 4-5 ತಾಲೂಕುಗಳಿಗೆ ವಿವಿಧ ವಸತಿ ಯೋಜನೆಯಡಿ ಹೆಚ್ಚುವರಿ ಮನೆಗಳು ಮಂಜೂರಾಗಿದ್ದು, ಅದಕ್ಕೆ ಅಗತ್ಯವಿರುವ ದಾಖಲಾತಿಗಳನ್ನು ನೀಡಿದರೆ ನಿಮಗೆ ಮನೆ ನಿರ್ಮಿಸಿ ಕೊಡಲಾಗುವುದೆಂದು ನಂಬಿಸಿದ್ದ. 10 ವರ್ಷಗಳಿಂದ ಗುಡಿಸಲಿನಲ್ಲೇ ಇದ್ದ ಕುಟುಂಬಗಳು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ಅಗತ್ಯ ದಾಖಲಾತಿಗಳನ್ನು ನೀಡಿದ್ರು. ಅದನ್ನೇ ದುರುಪಯೋಗ ಪಡಿಸಿಕೊಂಡ ಅಧಿಕಾರಿ ಪಂಗನಾಮ ಹಾಕಿದ್ದಾನೆ. 30,000 ರೂಪಾಯಿ ಅವ್ರು ಇಸ್ಕೊಂಡು ಹೋದ್ರು. ಮತ್ತೆ ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ 60,000 ರೂಪಾಯಿ ಹಾಕಿದ್ರು. ಅವ್ರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಈಗ ನಾವು ಮನೆಗೆ ಎಲ್ಲಾನು ಮೆಟೀರಿಯಲ್ಸ್ ಎಲ್ಲಾನು ತಂದು ಹಾಕೊಂಡಿದೀವಿ. ಈಗ ನಮ್ಮದು ಹಾಲಿನ ದುಡ್ಡು ಯಾವುದು ನಮಗೆ ಕೈಗೆ ಸಿಗ್ತಾ ಇಲ್ಲ, ಎಲ್ಲಾನು ಲಾಕ್ ಮಾಡಿ. ನಮಗೆ ಮನೆನೂ ಇಲ್ಲ, ಜಮೀನು ಇಲ್ಲ, ರೇಷನ್ ಕಾರ್ಡು, BPL ಕಾರ್ಡು ಇಲ್ಲ ಹೇಳ್ತಾವ್ರೆ. ನಾವೀಗ ಎಲ್ಲಿಂದ ತಂದು ಕೊಡೋಣ? 200 ಮನೆ ಆಗಿರೋದು ಅವರು ಈವಲ್ ಆಗಿ ಅಧಿಕಾರಿಗಳಿಂದನೇ ಸರ್ ದುಡ್ಡು ಬರ್ಬೇಕಾಗಿರೋದು. ಇವಾಗ ಇವ್ರು ಆಕ್ಷನ್ ತಗೊಂಡ್ರಲ್ಲ, 5-6 ತಿಂಗಳಾಯ್ತು ಸರ್ ಅದು ಮನೆಗೆ ಕಟ್ಟಿ ಅಂತ ದುಡ್ಡು ಬಂದು. ಅಲ್ಲಿವರೆಗೂ ಇವ್ರ ಅಧಿಕಾರಿಗಳು ಏನ್ ಮಾಡ್ತಿದ್ರು ಸರ್? ಇವಾಗ ಕೊಟ್ಬಿಟ್ಟು ನಮ್ಗೆ ಟಾರ್ಚರ್ ಕೊಡ್ತಾವ್ರಲ್ಲ, ದುಡ್ಡು ಕಟ್ಟಿ ಇದ್ ಮಾಡಿ ಅಂತ. ಎಲ್ಲಿ ಕಟ್ಟನ್ ಸರ್? ಎಲ್ಲ ಬಡವರು, ರೈತರು ಇರೋರು ಸರ್. ಈಗ ಒಬ್ಬೊಬ್ರಿಗೆ ತಿನ್ನಕ್ ಅನ್ನನೂ ಇಲ್ಲ ಸರ್. ಬಂದ್ ಚೆಕ್ ಮಾಡಿ, ಮನೆಗಳಿಲ್ದೋದವ್ರು ಮನೆ ಕಟ್ಕೊತಾವ್ರೆ. ಅದನ್ನ ನಮಗೆ ಗೊತ್ತಿರುತ್ತೆ ಸರ್. ಫ್ರಾಡ್ ಮಾಡಿರೋದು ಇವ್ರ ಅಧಿಕಾರಿಗಳೇ ಫ್ರಾಡ್ ಮಾಡ್ಬಿಟ್ಟು ನಮ್ಮನ್ ಕಟ್ಟಿ ಅಂತ ಟಾರ್ಚರ್ ಕೊಡ್ರಿ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ನಿವಾಸಿಗಳು ಎಂದು ನಕಲಿ ದಾಖಲಾತಿ ಸೃಷ್ಟಿಸಿರುವ ರಾಜೇಶ್ ಹಾಸನ ತಾಲೂಕಿನ ಅಂಕಾಪುರ, ಸತ್ತಿಗರಹಳ್ಳಿ ಸೇರಿದಂತೆ ಹಲವು ಹಳ್ಳಿಯ ಬಡ ಕುಟುಂಬಗಳಿಗೆ ಹಣ ಮಂಜೂರು ಮಾಡಿ ಅವರಿಂದ ಮೊದಲ ಕಂತಿನ 30,000 ರೂಪಾಯಿ ಮತ್ತು ಎರಡನೇ ಕಂತಿನ 60,000 ರೂಪಾಯಿ ಬಿಡುಗಡೆ ಮಾಡಿ ಅವರಿಂದ 2 ಕಂತುಗಳು ಸೇರಿ 16,000 ರೂಪಾಯಿ ಹಣ ಪಡೆದಿದ್ದು, ಇದೇ ರೀತಿ 219 ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾನೆ. ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತಿದ್ದಂತೆ ಬಡ ಕುಟುಂಬಗಳು ಮನೆ ನಿರ್ಮಾಣ ಕಾರ್ಯ ಆರಂಭಿಸಿದ್ರು. ಇದೀಗ ಪೊಲೀಸರು ನೀವು ಪಡೆದ ಹಣವನ್ನ ಹಿಂದಿರುಗಿಸಬೇಕೆಂದು ನೋಟಿಸ್ ನೀಡಿದ್ದು ಬಡ ಕುಟುಂಬಗಳು ಕಂಗಾಲಾಗಿಸಿದೆ. ಇಷ್ಟೇ ಅಲ್ಲ, ಫಲಾನುಭವಿಗಳ ಬ್ಯಾಂಕ್ ಖಾತೆಯನ್ನು ಸಹ ಅಧಿಕಾರಿಗಳು ನಿರ್ಬಂಧಿಸಿದ್ದು, ಇದರಿಂದ ಬಡ ಜನರು ಪ್ರತಿದಿನ ವೃದ್ಧಾಪ್ಯ ವೇತನ, ಗೃಹಲಕ್ಷ್ಮಿ ಯೋಜನೆ ಹಣ, ಡೈರಿಗೆ ಹಾಕಿರುವ ಹಾಲಿನ ಹಣ ಪಡೆಯಲು ಸಾಧ್ಯವಾಗದೆ ಕಣ್ಣೀರಿಡುತ್ತಿದ್ದಾರೆ. ರಾಜೇಶ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ನಿಮಗೆ ಮನೆ ಕೊಡಿಸ್ತೀನಿ, ನಿಮಗೆಲ್ಲ ಫಲಾನುಭವಿಗಳಿಗೆ ಮನೆ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ನಮಗೆ ಈ ಥರ ಆರ್ಡ್ರ್ ಬಂದಿದೆ, GPS ಮಾಡಿಸ್ಕೊಂಡು ಮನೆ ಕೊಡ್ತೀನಿ ಅಂದ್ಬಿಟ್ಟು ನಮಗೆ ಫ್ರಾಡ್ ಮಾಡಿದ್ದಾನೆ. ಒಟ್ಟಿನಲ್ಲಿ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ನೂರಾರು ಕುಟುಂಬಗಳು ಸರ್ಕಾರದ ಯೋಜನೆ ಎಂದು ನಂಬಿಸಿದ್ದವನ ಬಲೆಗೆ ಬಿದ್ದು ಇದೀಗ ಕಣ್ಕಣ್ ಬಿಡುವ ಪರಿಸ್ಥಿತಿ ತಂದುಕೊಂಡಿದ್ದಾರೆ. ಕೂಡಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಬಡ ಕುಟುಂಬಗಳಿಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಿ ಸೂರು ಒದಗಿಸಿಕೊಡುವಂತೆ ಕಣ್ಣೀರಿಡುವ ಮೂಲಕ ಮನವಿ ಮಾಡಿದ್ದಾರೆ. ಶಶಿಧರ್ BC, ಪಬ್ಲಿಕ್ TV, ಹಾಸನ.